ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಜೆ ನನಗೆ ಬಹಳ ನೆನಪಿನಲ್ಲಿ ಉಳಿಯುವಂಥ ಸಂಜೆ. ಯಾಕಂದರೆ ಮಕ್ಕಳ ಅಭಿಯಾನ ನೋಡಿದಾಗ ನಾನೂ ಮಗುವಾಗಿಬಿಟ್ಟಿದ್ದೆ. ಅಷ್ಟು ಮುಗ್ಧತೆ ಇತ್ತು. ಅದಕ್ಕೆ ಕಾರಣ ಈ ನವರಸ ನಟನಾ ಅಕಾಡೆಮಿಯ ಅಧ್ಯಾಪಕರು, ಪ್ರಾಧ್ಯಾಪಕರು ಅವರು ಬಹಳ ಹೆಸರು ಮಾಡಿರೋರೆ. ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ನವರಸ ನಟನಾ ಅಕಾಡೆಮಿಯಲ್ಲಿದ್ದಾರೆ. ಸೊ ಹಂಗಾಗಿ ಅಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ ಇನ್ನೂ ಅದ್ಭುತವಾಗಿರುತ್ತೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನು ಶಶಾಂಕ್ ಸರ್ ಹೇಳ್ದಂಗೆ ಬರೀ ಪ್ರಯತ್ನ ಪಟ್ಟರೆ ಸಾಲಲ್ಲ, ಅದರ ಮುಂದೆ ನೀವು ಬಹಳ ಕೃಷಿ ಮಾಡಬೇಕಾಗತ್ತೆ. ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಮೂರು ಇಟ್ಕೊಂಡು ಹಿಂದಿನ ಅನುಭವ, ಇವತ್ತಿನ ಜೀವನ, ನಾಳಿನ ಕನಸು ಮೂರು ಇಟ್ಕೊಂಡ್ರೆ ಖಂಡಿತವಾಗಲೂ ಏನಾದ್ರು ಸಾಧನೆ ಮಾಡ್ಬೋದು. ವಿಮರ್ಶೆ ಮಾಡುವಷ್ಟು ಪ್ರತಿಭಾನ್ವಿತ ಅಲ್ಲ ನಾನು. ಆದರೆ ನಾನು ಕಲ್ತಿದ್ದು ಒಂದೇನು ಅಂದರೆ, ಕಲಾವಿದರಿಗೆ ಇರಬೇಕಾಗಿದ್ದು ಮೂರು ಬಹಳ ಮುಖ್ಯವಾದಂಥ ವಿಷಯ. ಒಂದು ಅಬ್ಸರ್ವೇಷನ್, ಇನ್ನೊಂದು ಕಾನ್ಸಂಟ್ರೇಷನ್, ಮತ್ತೊಂದು ಪ್ರೊಜೆಕ್ಷನ್. ನಮಗೆ ದಿನನಿತ್ಯದ ಬದುಕಿನಲ್ಲಿ ಸಾಕಷ್ಟು ಪಾತ್ರಗಳು ಕಾಣಿಸುತ್ತೆ. ಬಸ್ ಕಂಡಕ್ಟರ್ ಕಾಣಿಸ್ಬೋದು, ಚಪ್ಪಲಿ ಹೊಲಿಯೋನು ಕಾಣಿಸ್ಬೋದು, ಕುಂಟ ಕಾಣಿಸ್ಬೋದು, ಭಿಕ್ಷೆ ಬೇಡೋನು ಕಾಣ್ಬೋದು, ಸುಮಾರು ಜನ ಕಾಣ್ತಾರೆ. ಯಾವತ್ತೂ ಒಂದು ದಿನ ಆ ಥರ ಪಾತ್ರಗಳು ನಟನಿಗೆ ಸಿಗುತ್ತೆ. ಸೊ ಅದನ್ನು ಕಂಡಾಗ ಅಬ್ಸರ್ವ್ ಮಾಡ್ತಾ ಇರಬೇಕು, ಆ ಪಾತ್ರ ಹೆಂಗೆ ಬಿಹೇವ್ ಮಾಡುತ್ತೆ. ಈಗ ಚಪ್ಪಲಿ ಹೊಲಿಯೋನು ಹೆಂಗೆ ಕೂತ್ಕೋತಾನೆ, ಅವ್ನ ಟೂಲ್ನ ಹೆಂಗೆ ಉಪಯೋಗಿಸ್ತಾನೆ, ಅದನ್ನು ಆವಾಗ ನೆನಪು ಮಾಡ್ಕೋತಾ ಹೋಗಬೇಕು. ಆ ಥರದ್ದು ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ಪ್ರೊಜೆಕ್ಟ್ ಮಾಡಬೇಕು ಅಂತ ನನಗೆ ಹೇಳ್ಕೊಟ್ಟಿರೋದು. ನಟನ ಅಂತ ಒಂದೇ ಅಲ್ಲ, ಒಬ್ಬ ಡೈರೆಕ್ಟ್ರು ಇರ್ಬೋದು. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಶಾರ್ಟು, ಯಾವುದೋ ಕ್ಯಾಮ್ರಾಮನ್ ಸಂಜೆ ಹೋಗ್ತಾನೆ, ಸೈಡಲ್ಲಿ ಒಂದು ಲೈಟ್ ಕಾಣುತ್ತೆ, ರೈಟ್ ಸೈಡಿಂದ, ಲೆಫ್ಟ್ ಸೈಡಿಂದ, ಬ್ಯಾಕು, ಫ್ರಂಟು, ಏನೋ ಒಂದು ಇಮೇಜ್ ಬೇರೆ ಥರ ಕಾಣುತ್ತೆ. ಸೊ ಅದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಅವಕಾಶ ಸಿಗ್ದಾಗ ಬೆಳೆದ್ಬಿಡ್ಬೇಕು. ಇದು ಬಹಳ ಮುಖ್ಯವಾದದ್ದು ಅಂತ ನಾನು ನಂಬಿ ಇದುವರೆಗೂ ಬದುಕಿದ್ದೀನಿ. ಆಮೇಲೆ ಶಶಾಂಕ್ ಸರ್ ಹೇಳ್ದಂಗೆ ತುಂಬ ಕೃಷಿ ಮಾಡಬೇಕಾಗತ್ತೆ. ಸಕ್ಸಸ್ ಶಾರ್ಟ್ಕಟ್ ಇಲ್ಲವೇ ಇಲ್ಲ, ನಿಮ್ಮ ಪ್ರಯತ್ನನೇ ಭಾಳ ಮುಖ್ಯ. ನಮಗೆ ಶಂಕರ್ನಾಗ್ ಸರ್ ಹೇಳೋರು, ಜೀವನದಲ್ಲಿ 4 ಇದೆ ಕಣಪ್ಪ, 4ನೇದನ್ನು ಸಾಧಿಸು ಸಾಕು. ಯಾವ್ಯಾವುದು ಅಂದರೆ, ಮೊದಲನೇದು ಪಾಸಿಬಿಲಿಟೀಸ್ ಆಫ್ ಪಾಸಿಬಿಲಿಟೀಸ್, ಸಾಧ್ಯತೆಗಳಲ್ಲಿ ಸಾಧ್ಯತೆಗಳನ್ನು ಮಾಡೋದು. ಎರಡನೇದು ಪಾಸಿಬಿಲಿಟೀಸ್ ಆಫ್ ಇಂಪಾಸಿಬಿಲಿಟೀಸ್, ಸಾಧ್ಯತೆಗಳಲ್ಲಿ ಅಸಾಧ್ಯತೆಗಳನ್ನು ಮಾಡೋದು. ಮೂರನೇದು ಇಂಪಾಸಿಬಿಲಿಟೀಸ್ ಆಫ್ ಪಾಸಿಬಿಲಿಟೀಸ್, ಅಸಾಧ್ಯತೆಗಳಲ್ಲಿ ಸಾಧ್ಯವಾದದ್ದನ್ನು ಮಾಡೋದು. ನಾಲ್ಕನೇದು ಇಂಪಾಸಿಬಿಲಿಟೀಸ್ ಆಫ್ ಇಂಪಾಸಿಬಿಲಿಟೀಸ್, ಅಸಾಧ್ಯವಾದದರಲ್ಲಿ ಅಸಾಧ್ಯವಾದದ್ದನ್ನು ಸಾಧಿಸು. ಇವು ಮೂರು ನೀನು ಹಿಂದೆ ಇರುತ್ತೆ. ಹಂತವಾಗಿ ಹೋಗೋ ಅಷ್ಟರಲ್ಲಿ ನೀನು ಚಟ್ಟಕ್ಕೆ ಹೋಗ್ಬಿಟ್ಟಿರ್ತೀಯ ಅಂತ ಹೇಳೋರು. ಸೊ ದಯವಿಟ್ಟು ಗುರಿ ಚೆನ್ನಾಗಿರಲಿ. ಇಲ್ಲಿ ಸಾಕಷ್ಟು ಕಲ್ತಿದ್ದೀರಿ, ಮುಂದೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ನೀವೇನಾದರೂ ಕೆಟ್ಟ ಹೆಸರು ತೊಗೊಂಡ್ರೆ ನಿಮಗೆ ಮಾತ್ರ ಕೆಟ್ಟ ಹೆಸರಲ್ಲ, ನವರಸ ನಟನ ಕಲಾ ಅಕಾಡೆಮಿಗೂ ಕೆಟ್ಟ ಹೆಸರಾಗುತ್ತೆ. ಅದಕ್ಕೆ ಕೆಟ್ಟ ಹೆಸರು ತರೋ ಹಕ್ಕು ನಿಮಗಿಲ್ಲ. ದಯವಿಟ್ಟು ಕೃಷಿ ಮಾಡಿ, ಪ್ರಯತ್ನ ಪಡಿ, ಹೆಸರು ಮಾಡಿ. ನಾನು ಒಂದು ಕಾಲದಲ್ಲಿ ಸುಮ್ಮನೆ ಖುಷಿಗೋ ಅಥವಾ ತೆವಲ್ಗೋ ಬಣ್ಣ ಹಾಕಿದ್ದೆ. ಇವತ್ತು ನನಗೆ ಕ್ವಶನ್ ಮಾರ್ಕು ಇದೆ, ಎಕ್ಸ್ಕ್ಲಮೇಟರ್ನೂ ಇದೆ. ನನಗೆ ಸಮಾಜದಲ್ಲಿ ಒಂದು ಗೌರವ ಸಿಕ್ಕಿದೆ, ನನ್ನ ಸಂಸಾರಕ್ಕೆ 2 ಹೊತ್ತು ಅನ್ನ ಸಿಕ್ಕಿದೆ. ಇದು ಹೆಂಗೆ ಸಾಧ್ಯ ಆಯಿತು ಅಂತ ನನಗಿನ್ನೂ ಗೊತ್ತಿಲ್ಲ. ಇನ್ನೂ ಆ ಪ್ರಶ್ನೆ, ಎಕ್ಸ್ಕ್ಲಮೇಟರ್ 2 ಕಾಣ್ತಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದನ್ನು ಬಯಸ್ತೀನಿ. ಆಲ್ ದ ಬೆಸ್ಟ್, ಗುಡ್ ಲಕ್ ಮೇಡಮ್. ಸ್ಪೀಡಿ ರಿಕವರಿ, ಸಕ್ಸಸ್ ಆಗಲಿ ನಿಮ್ಮ ಸಿನಿಮಾ. ಸರ್, ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್. ಇಲ್ಲಿಗೆ ಕರೆಸಿದಂಥ ನಮ್ಮ ಖ್ಯಾತ ನಿರ್ದೇಶಕರು ಶಿವಮಣಿ ಸರ್, ಆಮೇಲೆ ಅಧ್ಯಾಪಕರು ವಾಲ್ಟರ್ ಡಿಸೋಜ ಅವರು, ರಾಮಕೃಷ್ಣ ಬೇಳ್ತೂರು, ಅನಿಲ್ ಸಾರು, ಶ್ರೀನಿವಾಸ್ ಸರ್, ಎಲ್ರಿಗೂ ಅನಂತ ಧನ್ಯವಾದಗಳು. ಅಥರ್ ಶ್ರೀನಿವಾಸ್, ಅವತಾರ್ ಮಾನಸ್, ಅವ್ಯಕ್ತ್ RP, ಆರ್ಯನ್ ಹನುಮಂತಯ್ಯ, ಅಖಿಲಾಂಡೇಶ್ವರಿ S, ಅದ್ವಿತಾ LC, ಆರ್ಯನ್ S ಗೌಡ, ಅಥರ್, ಆರಾಧ್ಯ, ಚಿರಾಗ್, ಚೇತನ್ CM, दीक्षित, दर्शन यादव,
ಹಂಸವೇಣಿ, ಹನೀಶಾ ನೆಕ್ಸ್ಟ್, ಐಸಿರಿ ನೆಕ್ಸ್ಟ್, ಖುಷಿ ವಿ, ಕನ್ನಿಕಾ ಸುಧೀರ್ ನೆಕ್ಸ್ಟ್, ಕನ್ನಿಕಾ ಸುಧೀರ್, ನಮಸ್ವಿ ಎಂ, ಪರೀಕ್ಷಿತ್, ರಚಿತ್ ಆರ್ಯ, ಸ್ತೋತ್ರ ಎಸ್ ನಗಲೀಕರ್, ತೇಜಸ್ವಿ ಎಸ್ ಜಿ, ವಾರ್ನಿಕಾ ಆರ್, ವಿಷ್ಣು, ವಿಷ್ಣು